ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ BSS GFGC ಯೂಟ್ಯೂಬ್ ಚಾನೆಲ್ನ ವಿಡಿಯೋ ಪಾಠಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋ ಪಾಠದಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸ ಪುನರಚನೆ ಅಥವಾ ರೀಕನ್ಸ್ಟ್ರಕ್ಟಿಂಗ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿ ಪಾಠದ ಅಡಿನಲ್ಲಿ ಬರ್ತಕ್ಕಂಥ ಮೂಲಾಧಾರಗಳು ಮತ್ತು ಅವುಗಳ ವರ್ಗೀಕರಣ ಅಥವಾ ಸೋರ್ಸಸ್ ಅಂಡ್ ಕ್ಲಾಸಿಫಿಕೇಶನ್ ಅನ್ನುವಂಥ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿರೋ ಹಾಗೆ ಗತಕಾಲದ ಘಟನೆಗಳ ವ್ಯವಸ್ಥಿತ ಅಧ್ಯಯನವೇ ಇತಿಹಾಸ ಅಂತ ಹೇಳ್ತಾರೆ. ಅಂದರೆ ಹಿಂದೆ ಆಗಿ ಹೋದಂಥ ಘಟಿಸಿ ಹೋದಂಥ ಘಟನೆಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಅದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಇತಿಹಾಸ ಅಂದ್ರೇ ಅರ್ಥ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳು ಅನ್ನುವಂಥ ಅರ್ಥ ಇದೆ. ಹಾಗೇನೆ ಇತಿಹಾಸದ ಪುನರ್ರಚನೆ ಅಂತ ಹೇಳಿದ್ರೆ ಈ ಗತಕಾಲದಲ್ಲಿ ಆಗಿ ಹೋದಂಥ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಸಂಯೋಜನೆ ಮಾಡುವಂಥ ಕೆಲಸವನ್ನ. ಕಾಲಾನುಕ್ರಮದಲ್ಲಿ ಅಂತ ಹೇಳಿದ್ರೆ ಯಾವ ಘಟನೆ ಆದಮೇಲೆ ಯಾವ ಘಟನೆ ನಡೀತು, ಮತ್ತು ಯಾವ ಘಟನೆ ಮೊದಲು ಯಾವ ಘಟನೆ ಆನಂತರ ಆಯಿತು ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಿ ಅಥವಾ ಆ ಬಗ್ಗೆ ಸಂಶೋಧನೆ ಮಾಡಿ ಆ ಕಾಲಾನುಕ್ರಮದಲ್ಲಿ ಘಟನೆಗಳನ್ನು ಸಂಯೋಜಿಸುವಂಥ ಕೆಲಸ ಇದೆಯಲ್ಲ, ಅದನ್ನು ಇತಿಹಾಸದ ಪುನರ್ರಚನೆ ಅಂತ ಕರೀತಾರೆ. ಇಲ್ಲಿ ಇತಿಹಾಸದ ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ಇತಿಹಾಸ ನಿರ್ಮಾಣ ಆಗಿರಲ್ಲ. ಇತಿಹಾಸ ಗತಕಾಲದಲ್ಲಿ ನಿರ್ಮಾಣ ಆಗಿ ಹೋಗಿರುತ್ತೆ. ಆ ಗತಕಾಲದ ಘಟನೆಗಳನ್ನು ನಾವು ಇಲ್ಲಿ ಸಂಯೋಜಿಸ್ತೀವಿ ಕಾಲಾನುಕ್ರಮದಲ್ಲಿ, ಅಂದರೆ ಕ್ರೋನೋಲಾಜಿಕಲ್ ಆರ್ಡರ್ ಅಂತ ಹೇಳ್ತೀವಿ ನಾವು. ಆಗ ಸಂಯೋಜಿಸುವಂಥ ಕೆಲಸವನ್ನು ನಾವು ಇತಿಹಾಸದ ಪುನರ್ರಚನೆ ಅಂತ ಕರಿತೀವಿ. ಹೀಗೆ ಇತಿಹಾಸವನ್ನ ಪುನರಚನೆ ಮಾಡಬೇಕಾದ್ರೆ ನಮಗೆ ಆಧಾರಗಳು ಬೇಕಾಗುತ್ತೆ. ಇತಿಹಾಸದ ಪುನರಚನೆಗೆ ಆಧಾರಗಳು ಬೇಕಾಗುತ್ತೆ ಅಂತ. ಮತ್ತು ಆಧಾರಗಳಿಲ್ಲದ ಇತಿಹಾಸವನ್ನು ನಾವು ಕಪೋಲ ಕಲ್ಪಿತ ಅಥವಾ ಕಟ್ಟುಕತೆ ಅಂತೇಳಿ ಕರಿತೀವಿ. ಅದು ಯಾವತ್ತೂ ಕೂಡ ಇತಿಹಾಸ ಅನ್ನಿಸ್ಕೊಳ್ಳೋದಿಲ್ಲ. ಇತಿಹಾಸ ಅಂತ ಅನ್ನಿಸ್ಕೋಬೇಕಾದ್ರೆ ಯಾವುದೇ ಒಂದು ಘಟನೆ ಅದಕ್ಕೆ ಆಧಾರಗಳಿರಬೇಕು. ಈ ಘಟನೆ ಯಾವ ಕಾಲದಲ್ಲಾಯಿತು, ಹಾಗೇನೆ ಆ ಘಟನೆಯಲ್ಲಿ ಭಾಗಿಯಾಗಿದ್ದಂಥ ವ್ಯಕ್ತಿಗಳು ಯಾರು, ಅದು ಯಾವ ರಾಜಮನೆತನಗಳಿಗೆ ಸಂಬಂಧಪಟ್ಟಂಥ ಘಟನೆ ಅದು ಅನ್ನುವಂಥ ಆಧಾರಗಳನ್ನು ನಾವು ಹುಡುಕಿ ಆಮೇಲೆ ಇತಿಹಾಸವನ್ನು ಪುನರ್ರಚನೆ ಮಾಡ್ತೀವಿ. ಹಾಗೇನೆ ಈ ಇತಿಹಾಸದ ಪುನರ್ರಚನೆಗೆ ಬಳಸತಕ್ಕಂಥ ಆಧಾರಗಳನ್ನು ಮತ್ತೊಂದು ಹೆಸರಿನಿಂದ ಕೂಡ ಕರಿತೀವಿ ನಾವು. ಅದನ್ನ ಮೂಲಾಧಾರಗಳು ಅಂತ ಕರಿತೀವಿ. ಸೋರ್ಸಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಸೊ ಇದಿಷ್ಟು ಮಾಹಿತಿ ನಮಗೆ ಸ್ಪಷ್ಟವಾದರೆ ಇತಿಹಾಸದ ಮೂಲಾಧಾರಗಳು ಮತ್ತು ಅವುಗಳ ವರ್ಗೀಕರಣ ಅನ್ನುವಂಥ ಒಂದು ವಿಷಯ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಐತಿಹಾಸಿಕ ಆಧಾರ ಅಥವಾ ಮೂಲಾಧಾರ ಅಂತ ಯಾವುದಾದ್ರೂ ವಸ್ತು ಅಥವಾ ವಿಷಯವನ್ನು ನಾವು ಪರಿಗಣನೆ ಮಾಡಬೇಕಂದ್ರೆ ಆ ವಸ್ತು ಅಥವಾ ವಿಷಯಕ್ಕೆ ಐತಿಹಾಸಿಕ ಮಹತ್ವ ಅಥವಾ ಐತಿಹಾಸಿಕ ಮೌಲ್ಯ ಅಥವಾ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಅದು ಇದ್ರೆ ಮಾತ್ರ ಅದನ್ನು ನಾವು ಆಧಾರ ಅಂತೇಳಿ ಪರಿಗಣನೆ ಮಾಡೋದು ಅಥವಾ ಮೂಲಾಧಾರ ಅಂತೇಳಿ ಪರಿಗಣನೆ ಮಾಡೋಕ್ಕಾಗೋದು. ಉದಾಹರಣೆಗೆ, ರಸ್ತೆ ಪಕ್ಕದಲ್ಲಿ ಸಾಮಾನ್ಯವಾಗಿ ಬಿದ್ದಿರ್ತಕ್ಕಂಥ ಒಂದು ಬಂಡೆಗಲ್ಲು ನಮಗೆ ಇತಿಹಾಸಕ್ಕೆ ಆಧಾರನ ಒದಗಿಸಲ್ಲ. ಆದರೆ ಅದೇ ಬಂಡೆಗಲ್ಲಿನ ಮೇಲೆ ಹಿಂದೆ ಆಳಿಕೆ ಮಾಡಿ ಹೋದಂಥ ರಾಜ ಮನೆತನದ ವ್ಯಕ್ತಿಯೊಬ್ಬ ಅಥವಾ ರಾಜನೊಬ್ಬ ಯಾವುದೋ ಒಂದು ಮಾಹಿತಿಯನ್ನು ಕೆತ್ತಿಸಿದ್ದಾನೆ, ಒಂದು ಶಾಸನ ರೂಪದಲ್ಲಿ ಆ ಬಂಡೆಗಲ್ಲಿನ ಮೇಲೆ ಕೆಲವು ಸಾಲುಗಳನ್ನು ಬರೆಸಿದ್ದಾನೆ ಅಂತ ಹೇಳಿದ್ರೆ ಆ ಬಂಡೆಗಲ್ಲಿಗೆ ಐತಿಹಾಸಿಕ ಮಹತ್ವ ಬರ್ತದೆ. ಮತ್ತೆ ಆ ಒಂದು ಬಂಡೆಗಲ್ಲನ್ನು ನಾವು ಶಾಸನ ಅಂತ ಪರಿಗಣನೆ ಮಾಡ್ತೀವಿ ಅಥವಾ ಶಿಲಾಶಾಸನ ಅಂತ ಪರಿಗಣನೆ ಮಾಡ್ತೀವಿ. ಆಮೇಲೆ ಅದನ್ನು ನಾವು ಇತಿಹಾಸದ ಪುನರಚನೆಗೆ ಶಿಲಾಶಾಸನದ ಆಧಾರ ಅಂತೇಳಿ ಬಳಸ್ತೀವಿ ನಾವು. ಹೀಗೆ ಐತಿಹಾಸಿಕ ಆಧಾರಗಳು ಅಂತ ಅನಿಸ್ಕೋಬೇಕಾದ್ರೆ ಅವುಗಳಿಗೆ ಐತಿಹಾಸಿಕ ಮಹತ್ವ ಅಥವಾ ಮೌಲ್ಯ ಅನ್ನೋದು ಇರಬೇಕು. ಹಾಗೇನೆ ಹಲವಾರು ರೀತಿಯ ಆಧಾರಗಳನ್ನು ನಾವು ಗಮನಿಸಬಹುದು. ಇತಿಹಾಸದ ಪುನರಚನೆಗೆ ಕೇವಲ ಏಕರೂಪದ ಅಥವಾ ಒಂದೇ ರೀತಿಯ ಆಧಾರಗಳು ಸಿಗೋದಿಲ್ಲ. ನಮಗೆ ಬೇರೆ ಬೇರೆ ರೀತಿಯ ಆಧಾರಗಳು ನಮಗೆ ಲಭ್ಯ ಆಗ್ತವೆ. ಮತ್ತು ಪ್ರಾಚೀನ ಭಾರತದ ಇತಿಹಾಸದ ಪುನರಚನೆಗೆ ಸಂಬಂಧಪಟ್ಟಂತೆ ಒಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ನಮ್ಮ ಪ್ರಾಚೀನ ಇತಿಹಾಸವನ್ನು ಪುನರಚನೆ ಮಾಡೋದಕ್ಕೆ ಸಾಕಷ್ಟು ಆಧಾರಗಳು ನಮಗೆ ಲಭ್ಯ ಇಲ್ಲ ಅಂತೇಳಿ, ಅಥವಾ ಆಧಾರಗಳ ಕೊರತೆ ಇದೆ ಅನ್ನೋದನ್ನು ವಿದ್ವಾಂಸರು ಗುರುತಿಸ್ತಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇತ್ತು ಅಂತ. ಅಂದ್ರೆ ಅವರು ಇತಿಹಾಸದ ಘಟನೆಗಳ ಕುರಿತಂತೆ ಹೆಚ್ಚಿನ ಕೃತಿಗಳನ್ನು ಅಥವಾ ಐತಿಹಾಸಿಕ ಕೃತಿಗಳನ್ನು ರಚಿಸಿಲ್ಲ
ಅಂದ್ರೆ ತಮ್ಮ ಕಾಲದಲ್ಲಿ ಆದಂತ ಘಟನೆಗಳನ್ನ ದಾಖಲಿಸಿ ಇಟ್ಟಿಲ್ಲ ಅವರು ಅನ್ನುವಂತ ಅಭಿಪ್ರಾಯ ಇದೆ. ಮತ್ತೆ ಇದಕ್ಕೆ ಇನ್ನೂ ಒಂದು ಪೂರಕವಾದ ಅಂಶ ಅಂತ ಹೇಳಿದ್ರೆ, ನಮಗೆ ಪ್ರಾಚೀನ ಭಾರತದ ಸಾಕಷ್ಟು ಲಿಖಿತ ರೂಪದ ಸಾಹಿತ್ಯ ಲಭ್ಯ ಇದೆ. ಆದ್ರೆ ಆ ರೀತಿ ಲಭ್ಯ ಇರತಕ್ಕಂಥ ಸಾಹಿತ್ಯ ಎಲ್ಲವೂ ಕೂಡ ಧಾರ್ಮಿಕ ಸ್ವರೂಪದ್ದು ಅಂತ ಹೇಳ್ತಾರೆ. ಉದಾಹರಣೆಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಸಾಕಷ್ಟು ಸಿಗುತ್ತೆ ನಮಗೆ, ಅದರ ತತ್ವ, ಬೋಧನೆಗಳು, ಆದರ್ಶಗಳು, ಸಿದ್ಧಾಂತಗಳ ಬಗ್ಗೆ. ಹಾಗೆಯೇ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೇ ರೀತಿಯ ಸಾಕಷ್ಟು ಅಂಶಗಳು ನಮಗೆ ಸಾಹಿತ್ಯದ ರೂಪದಲ್ಲಿ ಸಿಗುತ್ತೆ. ಇನ್ನು ವೈದಿಕ ಧರ್ಮ ಅಂತ ಬಂದಾಗ, ಅಥವಾ ಹಿಂದೂ ಧರ್ಮ ಅಂತ ನಾವೆಲ್ಲ ಏನ್ ಭಾವಿಸ್ತೀವಿ, ಆ ವೈದಿಕ ಧರ್ಮದ ವಿಚಾರ ಅಂತ ಬಂದಾಗ ಸಾಕಷ್ಟು ವೇದಗಳನ್ನು ಆಧರಿಸಿರ್ತಕ್ಕಂಥ ಸಾಹಿತ್ಯ ನಮಗೆ ಲಭ್ಯ ಇದೆ. ಉಪನಿಷತ್ ಇರ್ಬೋದು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಅಥವಾ ರಾಮಾಯಣ, ಮಹಾಭಾರತ, ಈ ತರದ ಕೃತಿಗಳು ಸಾಕಷ್ಟು ಲಭ್ಯ ಇದಾವೆ ನಮಗೆ. ಆದ್ರೆ ಅವೆಲ್ಲವೂ ಕೂಡ ಧಾರ್ಮಿಕ ಸ್ವರೂಪದ ಸಾಹಿತ್ಯ ಅಂತ ಹೇಳ್ತಾರೆ. ಇವುಗಳಲ್ಲಿ ಐತಿಹಾಸಿಕ ಅಂಶಗಳು ತುಂಬಾ ಕಡಿಮೆ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ. ಹಾಗಾಗಿ ಭಾರತದ ಇತಿಹಾಸ, ಅದರಲ್ಲೂ ಪ್ರಾಚೀನ ಭಾರತದ ಇತಿಹಾಸದ ಪುನರಚನೆಗೆ ವಿದ್ವಾಂಸರು ಆಧಾರಗಳ ಕೊರತೆಯನ್ನು ಎದುರಿಸ್ತಾರೆ ಅನ್ನುವಂಥದ್ದು ಒಂದು ಸರ್ವೇ ಸಾಮಾನ್ಯವಾದ ಅಭಿಪ್ರಾಯ ಇದೆ. ವಿದ್ಯಾರ್ಥಿಗಳ ಈ ಭಾಗದಲ್ಲಿ 3 ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲನೇದು ಅಲ್ಬೆರೂನಿ, ಅರಬ್ ವಿದ್ವಾಂಸ ಈತ ಘಜ್ನಿ ಮೊಹಮ್ಮದನ ದಾಳಿಯ ಕಾಲಕ್ಕೆ ಭಾರತಕ್ಕೆ ಬರ್ತಾನೆ. ಅಂದ್ರೆ ಅವನ ಸೈನ್ಯದೊಂದಿಗೆ ಬಂದು ಇಲ್ಲಿಯ ಸಂಸ್ಕೃತಿ ಮತ್ತು ಪರಂಪರೆಗೆ ಮಾರು ಹೋಗಿ ಇಲ್ಲಿಯವನೇ ಆಗ್ತಾನೆ ಮತ್ತು ಸಂಸ್ಕೃತ ಭಾಷೆಯನ್ನು ಕಲಿತು ಇಲ್ಲಿನ ಸಾಕಷ್ಟು ಕೃತಿಗಳನ್ನು ಅಧ್ಯಯನ ಮಾಡ್ತಾನೆ. ಆಮೇಲೆ ಅವನು ತನ್ನ ತಹಕೀಕ್-ಎ-ಹಿಂದ್ ಅನ್ನುವಂಥ ಕೃತಿನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು, ಭಾರತೀಯರಿಗೆ, ಅದರಲ್ಲೂ ಕೂಡ ಪ್ರಾಚೀನ ಭಾರತೀಯರಿಗೆ ತಮ್ಮ ಪೂರ್ವಿಕರ ಅಥವಾ ಐತಿಹಾಸಿಕ ಘಟನೆಗಳ ಬಗ್ಗೆ ಮಾಹಿತಿ ಕೇಳಿದ್ರೆ ಒಂದೇ ಸಮನೆ ಅಥವಾ ಏಕ ಪ್ರಕಾರವಾಗಿ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ ಅಥವಾ ಕತೆ ಹೇಳೋದಕ್ಕೆ ತೊಡಗುತ್ತಾರೆ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಪೂರ್ವಿಕರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇತ್ತು ಅಂತ ಅವನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಐತಿಹಾಸಿಕ ಕೃತಿಗಳು ಲಭ್ಯ ಆಗಿಲ್ಲ, ಹಾಗಾಗಿ ಆ ಬಗ್ಗೆ ಇವರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ಇವನ ಅಭಿಪ್ರಾಯ ಆಗಿದೆ. ಹಾಗೇನೆ ನಮ್ಮದೇ ವಿದ್ವಾಂಸರಾಗಿರ್ತಕ್ಕಂಥ R.C. ಮಜುಮ್ದಾರ್ ಅವರು ಹೇಳುವಂತೆ, ಭಾರತೀಯರು ಐತಿಹಾಸಿಕ ಕೃತಿಗಳ ರಚನೆಯಲ್ಲಿ ತೋರಿರ್ತಕ್ಕಂಥ ಅನಾಸ್ಥೆ, ಅಂದ್ರೆ ಪ್ರಾಚೀನ ಭಾರತೀಯರು ಐತಿಹಾಸಿಕ ಕೃತಿಗಳ ರಚನೆಗೆ ಸಂಬಂಧಪಟ್ಟಂತೆ ತೋರಿಸಿರ್ತಕ್ಕಂಥ ಅನಾಸ್ಥೆ ಅಂತ ಹೇಳ್ತೀವಿ, ಅಥವಾ ನಿರಾಸಕ್ತಿ ಅಂತ ಕೂಡ ಹೇಳ್ಬೋದು. ಇದನ್ನು ಅನಾಸ್ಥೆ ಅಥವಾ ನಿರಾಸಕ್ತಿ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ದೊಡ್ಡ ದೋಷಗಳಲ್ಲಿ ಒಂದು ಅಂತ ಹೇಳ್ತಾರೆ. ಅಂದ್ರೆ ಪ್ರಾಚೀನ ಭಾರತೀಯರು ಬೇರೆ ಕ್ಷೇತ್ರಗಳಿಗೆ ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಉದಾಹರಣೆಗೆ ತಂತ್ರಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಆಧ್ಯಾತ್ಮ ಇರ್ಬೋದು, ತತ್ವಜ್ಞಾನ ಇರ್ಬೋದು, ಈ ರೀತಿ ಕ್ಷೇತ್ರಗಳಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಾಕಷ್ಟು ಸಾಹಿತ್ಯ ನಮಗೆ ಲಭ್ಯ ಇದೆ. ಆದ್ರೆ ಐತಿಹಾಸಿಕ ಕೃತಿಗಳು ಅಂತ ಬಂದಾಗ ಇಲ್ಲಿ ಹೆಚ್ಚಿನ ಒಂದು ರಚನೆಗಳು, ಅಂದ್ರೆ ಕೃತಿ ರಚನೆಗಳು ಆಗಿಲ್ಲ ಅನ್ನುವುದು ಇವರ ಅಭಿಪ್ರಾಯ. ಹಾಗೇನೆ ಜಾನ್ ಫ್ಲೀಟ್ ಅನ್ನುವಂತ ಆಂಗ್ಲ ಶಾಸನ ತಜ್ಞರೊಬ್ರು ಹೇಳುವಂತೆ, ಭಾರತೀಯರಿಗೆ, ಅದರಲ್ಲೂ ಕೂಡ ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇತ್ತು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾರೆ. ಇದರರ್ಥ ಓವರ್ ಆಲ್ ಆಗಿ ಈ 3 ಅಭಿಪ್ರಾಯಗಳನ್ನು ನಾವು ಗಮನಿಸಿದಾಗ ನಮ್ಗೆ, ಅಂದ್ರೆ ನಮ್ಮ ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಎದ್ದು ಕಾಣ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗತ್ತೆ ನಮ್ಗೆ. A.P. ಕೀತ್ ಅನ್ನುವ ವಿದ್ವಾಂಸರು ತಮ್ಮ ಒಂದು ಅಭಿಪ್ರಾಯದಲ್ಲಿ ಹೀಗೆ ಹೇಳ್ತಾರೆ: ಪ್ರಾಚೀನ ಭಾರತದಲ್ಲಿ ಗ್ರೀಕ್ನಲ್ಲಿ ನಡೆದಂತೆ ಗ್ರೀಕ್ ಮತ್ತು ಪರ್ಷಿಯನ್ನರ ನಡುವೆ ಯುದ್ಧಗಳು ನಡೆದಿದ್ದರೆ ಭಾರತೀಯರು ಸಹ ಐತಿಹಾಸಿಕ ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು. ಅಂದ್ರೆ ಗ್ರೀಕ್ ಮತ್ತು ಪರ್ಷಿಯನ್ನರ ನಡುವೆ ಹೋರಾಟಗಳು ನಡೆದಂತ ಕಾರಣ ಆ ಘಟನೆಗಳು ಅಲ್ಲಿನ ಹೆರೋಡಟಸ್ ಮತ್ತು ಥೂಸಿಡೈಡಸ್ ರಂತ ವಿದ್ವಾಂಸರುಗಳಿಗೆ ಪ್ರೇರಣೆ ನೀಡಿ ಅವರು ಐತಿಹಾಸಿಕ ಕೃತಿಗಳನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಅದೇ ರೀತಿಯ ಘಟನೆಗಳು ಪ್ರಾಚೀನ ಭಾರತದಲ್ಲೂ ನಡೆದಿದ್ರೆ ಪ್ರಾಚೀನ ಭಾರತೀಯರು ಕೂಡ ಐತಿಹಾಸಿಕ ಘಟನೆಗಳನ್ನ ಕುರಿತಂತೆ ಕೃತಿಗಳನ್ನ ರಚನೆ ಮಾಡ್ತಿದ್ರು ಅನ್ನುವಂಥದ್ದು ಕೀತ್ ಅವರ ಅಭಿಪ್ರಾಯ. ಹಾಗೇನೆ ಕೆಲವು ಐತಿಹಾಸಿಕ ದಾಖಲೆಗಳು ನಮ್ಮ ವೇದಗಳಲ್ಲಿ ಮತ್ತು ಇತರೆ ಕಾವ್ಯಗಳಂತ ಹೇಳಿದ್ನು ಅವುಗಳಲ್ಲೂ ಕೂಡ ನಮಗೆ ಲಭ್ಯ ಆಗೋದನ್ನ ನಾವು ಗಮನಿಸಬಹುದು.
ಹಾಗಾಗಿ ಕೀತ್ ಅವ್ರು ಹೇಳುವಂಥದ್ದು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಕೆಲವು ಸಾಹಿತ್ಯ ಕೃತಿಗಳಲ್ಲಿ ಅಂದ್ರೆ ಲಭ್ಯ ಇರತಕ್ಕಂಥ ಪ್ರಾಚೀನ ಭಾರತದ ಸಾಹಿತ್ಯ ಕೃತಿಗಳಲ್ಲಿ ಐತಿಹಾಸಿಕ ಅಂಶಗಳನ್ನು ಸಹ ನಾವು ಹುಡುಕಿ ತೆಗಿಬಹುದು ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿದೆ. F.E. ಪಾರ್ಗಿಟರ್ ಅನ್ನುವಂಥ ವಿದ್ವಾಂಸರು, ಇವರು ಬ್ರಿಟಿಷ್ ವ್ಯಕ್ತಿ. ಹಾಗೇನೆ ಇವರು ಇಂಡಿಯನ್ ಸಿವಿಲ್ ಸರ್ವಿಸ್ ಪಾಸ್ ಆಗಿ ಭಾರತಕ್ಕೆ ಬಂದು ಕಲ್ಕತ್ತಾದಲ್ಲಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ ನಂತರ ಜಿಲ್ಲಾ ಮತ್ತು ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಕೂಡ ನಿವೃತ್ತರಾಗ್ತಾರೆ. ಇವರು ಮುಂದೆ ಇಂಡಾಲಜಿಸ್ಟ್ ಆಗ್ತಾರೆ, ಅಂದ್ರೆ ಭಾರತದ ಇತಿಹಾಸ ಕುರಿತಂತೆ ಅಧ್ಯಯನ ಮಾಡತಕ್ಕಂಥ ವಿದ್ವಾಂಸರಾಗಿ ಕೆಲವು ಲೇಖನಗಳನ್ನು ಬರೀತಾರೆ. ಅವರು ಬರೆದಿರ್ತಕ್ಕಂಥ ಒಂದು ಲೇಖನದ ಹೆಸರನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆ ಲೇಖನದ ಪ್ರಕಾರ ಪಾರ್ಗಿಟ್ ಅವರು ಹೇಳುವಂಥದ್ದು, ಪುರಾಣಗಳಲ್ಲಿ ಕೂಡ ಸಾಕಷ್ಟು ಐತಿಹಾಸಿಕ ಅಂಶಗಳು ನಮಗೆ ಲಭ್ಯ ಆಗುತ್ತೆ, ಅವುಗಳನ್ನು ಹುಡುಕಿ ತೆಗಿಬೇಕಾಗುತ್ತೆ ಅಂತೇಳಿ. ಅದಕ್ಕೆ ಉದಾಹರಣೆಗಳಾಗಿ ಮತ್ಸ್ಯ, ವಾಯು, ವಿಷ್ಣು, ಬ್ರಹ್ಮಾಂಡ ಮತ್ತು ಭಾಗವತ ಪುರಾಣಗಳನ್ನು ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಈ ಪುರಾಣಗಳಲ್ಲಿ ಮತ್ತೆ ಅವುಗಳ ಒಂದು ವಿಭಾಗಗಳನ್ನು ಮಾಡ್ತಾರೆ. ಅದರಲ್ಲಿ ಸರ್ಗ, ಪ್ರತಿಸರ್ಗ, ಮನ್ವಂತರ, ವಂಶಾನುಚರಿತೆ ಅಂತೇಳಿ ಹೀಗೆ ಪುರಾಣಗಳಲ್ಲಿ ಬೇರೆ ಬೇರೆ ಭಾಗಗಳು ಏನಿರ್ತವೆ ಅವುಗಳಲ್ಲಿ ಈ ವಂಶ ಮತ್ತು ವಂಶಾನುಚರಿತೆ ಅನ್ನುವಂಥ ಭಾಗದಲ್ಲಿ ಆ ಕಾಲದ ಅಂದ್ರೆ ಪುರಾಣಗಳ ರಚನೆಯಾದಂಥ ಕಾಲದ ಕೆಲವು ರಾಜರುಗಳ ಘಟನಾವಳಿಗಳು ಮತ್ತು ಅವರ ವಂಶಾವಳಿಗಳು ನಮಗೆ ಲಭ್ಯ ಆಗ್ತವೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಹಾಗಾಗಿ ಪಾರ್ಗಿಟರ್ ಅವರು ಇಂಥ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅವುಗಳನ್ನ ಹೆಕ್ಕಿ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರುತ್ತೆ. ಇತಿಹಾಸದ ಪುನರಚನೆಗೆ ಲಭ್ಯ ಇರತಕ್ಕಂಥ ಆಧಾರಗಳು ಯಾವುವು ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರ ನೋಡೋದಾದ್ರೆ, ಪಳೆಯುಳಿಕೆಗಳು, ನಾಣ್ಯಗಳು, ಶಾಸನಗಳು, ಸಾಹಿತ್ಯದ ಕೃತಿಗಳು, ವಿದೇಶಿ ಬರವಣಿಗೆಗಳು, ಸ್ಮಾರಕಗಳು, ಕಡತಗಳು, ಬಖೈರುಗಳು, ಹಾಗೇನೆ ಹಸ್ತಪ್ರತಿಗಳು ಅಂದ್ರೆ ಪ್ರಾಚೀನ ಹಸ್ತಪ್ರತಿಗಳು, ಇವೆಲ್ಲವುಗಳು ಕೂಡ ಆಧಾರಗಳ ಅಡಿನಲ್ಲೇ ಬರುವಂಥದ್ದು. ಮತ್ತು ಇವನ್ನ ನಾವು ಅಧ್ಯಯನದ ದೃಷ್ಟಿಯಿಂದ ವರ್ಗೀಕರಣ ಮಾಡಿಕೊಂಡಿದ್ದೀವಿ. ಅಂದ್ರೆ ಅವುಗಳನ್ನ ಲಿಖಿತ ರೂಪದ ಮತ್ತು ಅಲಿಖಿತ ರೂಪದ ಆಧಾರಗಳು ಅಂತೇಳಿ, ಅಥವಾ ಸಾಹಿತ್ಯದ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತೇಳಿ ವಿಭಜನೆ ಮಾಡ್ಕೊಂಡಿದ್ದೀವಿ. ಲಿಖಿತ ರೂಪದವು ಸಾಹಿತ್ಯ ಆಧಾರಗಳು ಅಂತ ಅನಿಸ್ಕೊಂಡ್ರೆ, ಅಲಿಖಿತ ರೂಪದವು ಅಂದ್ರೆ ಬರವಣಿಗೆಯ ರೂಪದಲ್ಲಿ ಇಲ್ಲದೆ ಇರುವಂಥವು ಪುರಾತತ್ವ ಆಧಾರಗಳು ಅಥವಾ ಪ್ರಾರ್ಥನಾ ಶಾಸ್ತ್ರ ಆಧಾರಗಳು, ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತೇಳಿ ಕರೀತಾರೆ ಅವನ್ನ. ಇನ್ನು ಸಾಹಿತ್ಯದ ಆಧಾರಗಳನ್ನು ನಾವು ಲಿಖಿತ ಆಧಾರ ಅಥವಾ ರಿಟರ್ನ್ ಸೋರ್ಸಸ್ ಅಂತ ಕೂಡ ಕರಿತೀವಿ. ಅದನ್ನ ಲಿಟರರಿ ಸೋರ್ಸಸ್ ಅನ್ನೋ ಒಂದು ಹೆಸರಿಂದ ಕೂಡ ಗುರುತಿಸ್ತೀವಿ ನಾವು. ವರ್ಗೀಕರಣದಲ್ಲಿ ಮೊದಲನೆಯ ಪ್ರಮುಖ ಭಾಗವಾಗಿರ್ತಕ್ಕಂಥ ಪುರಾತತ್ವ ಆಧಾರಗಳು ಅಥವಾ ಪ್ರಾರ್ಥನಾ ಶಾಸ್ತ್ರ ಆಧಾರಗಳು, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ತೀವಿ. ಇವುಗಳನ್ನು ನಾವು ಮತ್ತೆ 4 ಉಪವಿಭಾಗಗಳಾಗಿ ಮಾಡ್ಕೊಂಡಿದ್ದೇವೆ. ಒಂದನೇದು ಉತ್ಖನನಗಳು ಅಂತೇಳಿ, ಆ ಉತ್ಖನನಗಳಲ್ಲಿ ಮತ್ತೆ 2 ಉಪವಿಭಾಗ ಮಾಡ್ಕೊಂಡಿದ್ದೇವೆ. ಒಂದು ಲಂಬ ಉತ್ಖನನ ಮತ್ತು ಸಮತಲ ಉತ್ಖನನ ಅಂತೇಳಿ. ಎರಡನೇದು ಶಾಸನಗಳು, ಅದರಲ್ಲಿ ಶಿಲಾಶಾಸನಗಳು ಮತ್ತು ತಾಮ್ರ ಪಟಗಳು ಅಥವಾ ಲೋಹ ಪಟಗಳ ಮೇಲೆ ಬರೆದಿರ್ತಕ್ಕಂಥ ಶಾಸನಗಳಂತ ಮತ್ತೆ ನಾವು ನೋಡ್ಕೋಬಹುದು. ಹಾಗೆಯೇ ನಾಣ್ಯಗಳು ಅಂತ ಹೇಳ್ತೀವಿ, ವಿವಿಧ ಲೋಹಗಳಿಂದ ಮಾಡಿರ್ತಕ್ಕಂಥ ಬೇರೆ ಬೇರೆ ಆಕಾರದ ಬೇರೆ ಬೇರೆ ರಾಜಮನೆತನಗಳು ಹೊರಡಿಸಿರ್ತಕ್ಕಂಥ ನಾಣ್ಯಗಳು. ಹಾಗೇನೆ ಕೊನೆಯದಾಗಿ ಸ್ಮಾರಕಗಳು ಅಂತ ಹೇಳ್ತೀವಿ, ಕಟ್ಟಡಗಳು, ದೇವಾಲಯಗಳು, ಕೋಟೆಯ ಅವಶೇಷಗಳು, ಇವೆಲ್ಲ ಕೂಡ ನಮಗೆ ಸ್ಮಾರಕಗಳು. ಮತ್ತು ಸಮಾಧಿಗಳು ಕೂಡ ಹೌದು, ಅವು ಕೂಡ ನಮಗೆ ಪ್ರಾರ್ಥನಾ ಆಧಾರಗಳಲ್ಲಿ ಒಳಗೊಳ್ಳುತ್ತವೆ. ಇವೆಲ್ಲವೂ ಕೂಡ ಪುರಾತತ್ವ ಆಧಾರಗಳ ಉಪವಿಭಾಗಗಳು. ಇನ್ನು ಮೂಲಾಧಾರಗಳಲ್ಲಿ ಎರಡನೇ ಪ್ರಮುಖ ವರ್ಗೀಕರಣವಾಗಿರ್ತಕ್ಕಂಥ ಸಾಹಿತ್ಯದ ಆಧಾರಗಳು ಅಥವಾ ಲಿಖಿತ ಆಧಾರಗಳು ಅಂತ ಹೇಳ್ತೀವಿ, ಲಿಟ್ರರಿ ಸೋರ್ಸಸ್ ಆರ್ ರಿಟರ್ನ್ ಸೋರ್ಸಸ್ ಅಂತೇಳಿ. ಇವುಗಳಲ್ಲಿ ಮುಖ್ಯವಾಗಿ ಪ್ರಾಚೀನ ಹಸ್ತಪ್ರತಿಗಳು, ಹಾಗೇನೆ ಓಲೆಗರಿಗಳು, ತಾಮ್ರದ ಪಟಗಳು, ಜೊತೆಗೆ ಆತ್ಮಕಥನಗಳು, ಜೀವನ ಚರಿತ್ರೆಗಳು, ವಿದೇಶಿ ಮತ್ತು ದೇಶೀಯ ಬರವಣಿಗೆಗಳು, ಹಾಗೇನೆ ಕಡತಗಳು ಅಂತ ಹೇಳ್ತೀವಿ, ಕಪ್ಪು ಬಟ್ಟೆಗಳ ಮೇಲೆ ಬರೆದಿರ್ತಕ್ಕಂಥ ಕಡತಗಳು, ಬಖೈರುಗಳು ಅಂದ್ರೆ ವರದಿಗಳು ಅಂತ ಹೇಳ್ತೀವಿ, ಕೈಫಿಯತ್ತುಗಳು, ಇವೆಲ್ಲವೂ ಕೂಡ ಲಿಖಿತ ರೂಪದ ಆಧಾರಗಳಲ್ಲಿ ಬರ್ತವೆ.
ಹಾಗೆ ಮತ್ತೊಂದು ಅಂಶ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಕೆಲವು ವಿದ್ವಾಂಸರು ಶಾಸನಗಳನ್ನು ಕೂಡ ಲಿಖಿತ ಆಧಾರಗಳು ಅಂತೇಳಿ ಪರಿಗಣನೆ ಮಾಡ್ತಾರೆ. ಯಾಕಂದ್ರೆ ಶಾಸನಗಳ ಮೇಲೆ ನಾವು ಲಿಪಿಯನ್ನ ಬಳಸಿ ಬರೆದಿರ್ತೀವಿ ಅವುಗಳನ್ನ, ಹಾಗಾಗಿ ಅವನ್ನ ನಾವು ಲಿಖಿತ ಆಧಾರಗಳಲ್ಲೂ ಕೂಡ ಪರಿಗಣನೆ ಮಾಡುವಂತ ಒಂದು ಅಭಿಪ್ರಾಯ ಕೆಲವು ವಿದ್ವಾಂಸರದ್ದು. ಹಾಗಾಗಿ ನೀವು ಪುರಾತತ್ವ ಆಧಾರಗಳಲ್ಲಿ ಶಾಸನಗಳನ್ನ ಪರಿಗಣನೆ ಮಾಡಿಲ್ಲ ಅಂತ ಹೇಳಿದ್ರೆ ಅವನ್ನ ಲಿಖಿತ ಆಧಾರಗಳಲ್ಲಿ ನೀವು ಪರಿಗಣನೆ ಮಾಡಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಪ್ರಾಚೀನ ಭಾರತದ ಇತಿಹಾಸದ ಪುನರಚನೆ ಅಥವಾ ರೀಕನ್ಸ್ಟ್ರಕ್ಟಿಂಗ್ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥ ಅಧ್ಯಾಯದ ಅಡಿನಲ್ಲಿ ಬರ್ತಕ್ಕಂಥ ಮೂಲಾಧಾರಗಳು ಮತ್ತು ಅವುಗಳ ವರ್ಗೀಕರಣ ಅಥವಾ ಸೋರ್ಸಸ್ ಅಂಡ್ ಕ್ಲಾಸಿಫಿಕೇಶನ್ ಅನ್ನುವಂಥ ವಿಷಯದ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡಿದ್ದೇವೆ. ಅದರಲ್ಲಿ ಇತಿಹಾಸದ ಪುನರಚನೆಗೆ ಆಧಾರಗಳು ಎಷ್ಟು ಅತ್ಯವಶ್ಯಕ, ಹಾಗೇನೆ ಆಧಾರಗಳನ್ನ ಬಳಸಬೇಕಾದ್ರೆ ಅವುಗಳಿಗೆ ಇರ್ತಕ್ಕಂಥ ಐತಿಹಾಸಿಕ ಮೌಲ್ಯ ಅಂದ್ರೆ ಏನು, ಹಾಗೇನೆ ವಿವಿಧ ರೀತಿಯ ಆಧಾರಗಳ ಲಭ್ಯತೆ ಬಗ್ಗೆ ಮತ್ತು ಪ್ರಾಚೀನ ಭಾರತದ ಇತಿಹಾಸದ ಕೃತಿ ರಚನೆಗಳ ಅನಾಸ್ಥೆ ಕುರಿತಂತೆ, ಹಾಗೇನೆ ವಿದ್ವಾಂಸರುಗಳ ಅಭಿಪ್ರಾಯಗಳು, ಜೊತೆಗೆ ಎ.ಬಿ. ಕೀತ್ ಅನ್ನುವಂಥ ವಿದ್ವಾಂಸರು ಅಭಿಪ್ರಾಯ ಪಡುವಂತೆ ಅನಾಸ್ಥೆ ಅನ್ನುವಂಥದ್ದು ಐತಿಹಾಸಿಕ ಘಟನೆಗಳ ಕೊರತೆಯಿಂದ ಉಂಟಾಗಿರದ ಹೊರತಾಗಿ ಉದ್ದೇಶಪೂರ್ವಕ ಆಗಿಲ್ಲ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿರುವಂಥದ್ದು. ಹಾಗೇನೆ ವರ್ಗೀಕರಣ ಅಂತ ಬಂದಾಗ ಪ್ರಮುಖವಾಗಿ 2 ವರ್ಗೀಕರಣಗಳನ್ನು ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಒಂದು ಪುರಾತತ್ವ ಆಧಾರಗಳು, ಅದರ ಅಡಿನಲ್ಲಿ ಮತ್ತೆ ಉತ್ಖನನಗಳು, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಒಳಗೊಂಡ್ರೆ, ಇನ್ನು ಸಾಹಿತ್ಯ ಆಧಾರಗಳಲ್ಲಿ ಹಲವಾರು ರೀತಿಯ ಲಿಖಿತ ರೂಪದ ದಾಖಲೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹಸ್ತಲಿಪಿ ಇರ್ಬೋದು, ಹಾಗೇನೆ ಓಲೆಗರಿಗಳಿರ್ಬೋದು, ಆತ್ಮಕಥನಗಳು, ಜೀವನ ಚರಿತ್ರೆಗಳು, ಹಾಗೇನೆ ವಂಶಾವಳಿಗಳು, ಬಖೈರುಗಳು, ಕಡತಗಳು, ಹಾಗೆ ದೇಶಿ ಮತ್ತು ವಿದೇಶಿಯರ ಬರವಣಿಗೆಗಳು, ಅದರಲ್ಲಿ ಪ್ರವಾಸ ಕಥನಗಳು ಕೂಡ ಒಳಗೊಳ್ಳುತ್ತೆ. ಇವೆಲ್ಲವೂ ಕೂಡ ಲಿಖಿತ ಆಧಾರಗಳು ಅಥವಾ ಸಾಹಿತ್ಯದ ಆಧಾರಗಳಲ್ಲಿ ಒಳಗೊಳ್ಳುತ್ತೆ ಅನ್ನುವಂಥ ಮಾಹಿತಿನ ನಾವು ಗಮನಿಸಿದ್ವಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರೆ ಅದಕ್ಕೆ ಸ್ಪಷ್ಟೀಕರಣ ನೀಡುವಂತ ಅಥವಾ ಹೆಚ್ಚಿನ ಮಾಹಿತಿ ಒದಗಿಸುವಂತ ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು.